ಭಾಗ್ಯಜ್ಯೋತಿ ವೃದ್ಧಾಶ್ರಮ. ಸೊ ಇವ್ರ ಹೆಸರು ಬಂದ್ಬಿಟ್ಟು ಗಂಗಮ್ಮ ಅಂತೇಳಿ. 5 ವರ್ಷ ಆಯ್ತು ರೀ ಈ ಭಾಗ್ಯಜ್ಯೋತಿ ವೃದ್ಧಾಶ್ರಮ ಇವ್ರು ಸ್ಟಾರ್ಟ್ ಮಾಡಿ. ಸೊ ಇವ್ರು ಅಷ್ಟೇ ಅಲ್ಲ, ಇವ್ರು ಇಡೀ ಪೂರ್ತಿ ಫ್ಯಾಮಿಲಿ ಸೇರಿ ಈ ಭಾಗ್ಯಜ್ಯೋತಿ ವೃದ್ಧಾಶ್ರಮ ನಡ್ಸ್ಕೊಂಡು ಹೋಗ್ತಾರೆ. ಸೊ ಲೈಫ್ನಾಗ ಭಾಳ ಕಷ್ಟಗಳು ಬಂದಾಗಲ್ರಿ, ಸೊ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಬೇಕು, ಸಮಾಜಕ್ಕೆ ಒಳ್ಳೆ ಥರ ಒಂದು ಮಾದರಿ ಆಗೋ ಥರ ಕೆಲಸ ಮಾಡ್ಬೇಕಂತೇಳಿ ಸ್ಟಾರ್ಟ್ ಮಾಡಿದ್ದೆ ಈ ಭಾಗ್ಯಜ್ಯೋತಿ ವೃದ್ಧಾಶ್ರಮ. ಇವ್ರು ಎಷ್ಟೇ ಕಷ್ಟ ಇದ್ರೂನಲ್ಲ ಇವ್ರ ಜೊತೆ ಖುಷಿಯಿಂದ ಇರ್ತಾರೆ. ಅವ್ರ ಖುಷಿನೇ ಇವ್ರ ಖುಷಿ ಅಂದ್ಕೊಂಡು ಇಡೀ ಪೂರ್ತಿ ಫ್ಯಾಮಿಲಿ ಸೇರಲ್ರಿ ಇವ್ರ ಸೇವೆಗೆ ಅಂತ ನಿಂತ್ಬಿಟ್ರೆ. ಸೊ ಆಮೇಲೆ ಯಾರಿಗೆ ಅನ್ನದ ಅವಶ್ಯಕತೆ ಅದ, ಯಾರಿಗೆ ನೆರಳಿನ ಅವಶ್ಯಕತೆ ಅದಲ್ಲ ಅಂಥವ್ರಿಗೆ ಇವ್ರು ಆಶ್ರಯ ಕೊಡ್ತಾರೆ. ಸೊ ನಿಮ್ಮ ಮನೆ ಅಕ್ಕಪಕ್ಕ ಮತ್ತು ಬೇರೆ ಎಲ್ಲಾದರೂ ನಿಮಗಲ್ರಿ ಯಾರೂ ಇರಲ್ಲ, ಅಂಥವ್ರಿಗೆ ಯಾರಾದರೂ ಆಶ್ರಯ ಬೇಕಾಯ್ತಪ್ಪ ಅಂತಂದ್ರೆ ಇವ್ರ ಹತ್ರ ತಂದಲ್ರಿ ಇವ್ರು ಬಿಡ್ಬೋದು, ಇವ್ರು ಆಶ್ರಯ ಕೊಡ್ತಾರೆ. ಸೊ ಇದು ಕಾಕಡೆ ಚೌಕ, ಬೇಲೂರು ರಸ್ತೆ, ಟೆಂಗ್ಳಿ ಸ್ವಿಮ್ಮಿಂಗ್ ಪೂಲ್ ಹತ್ರನೇ ಅದ. ಅದು ನಮ್ಮ ಕಲಬುರಗಿದಾಗ ಇಂಥ ಒಂದು ವೃದ್ಧಾಶ್ರಮ ನಡ್ಸ್ಕೊಂಡು ಹೋಗ್ತಾರೆ. ಎಷ್ಟೇ ಕಷ್ಟ ಇದ್ದರೂ ನಡ್ಸ್ಕೊಂಡು ಹೋಗ್ತಾರಲ್ಲ. ಸೊ ಒಂಥರ ನಮ್ಮ ಕಲಬುರಗಿ ಜನ ಎಲ್ಲರೂ ಸೇರಿ ಇವ್ರಿಗೆ ಸಪೋರ್ಟ್ ಮಾಡಿರಿ. ಸೊ ಕಲಬುರಗಿ ಜನ ಒಂಥರ ಹೆಮ್ಮೆ ಪಡಬೇಕು, ಇಂಥವ್ರು ನಮ್ಮ ಕಲಬುರಗಿದಾಗ ಅರಲ್ಲಪ್ಪ. ಸೊ ಇವಾಗಿನ ಕಾಲದಾಗಲ್ರಿ ಮನೆ ನೋಡಿ ನೋಡ್ಕೊಳ್ಳೋಕೆ ಹಿಂದೆ ಮುಂದೆ ಆಗ್ತಾರೆ. ಅಂಥದ್ರದಾಗ ಇವ್ರು ಗುರ್ತು ಪರಿಚಯ ಇಲ್ದವ್ರಿಗೂ ತಂದು ಆಶ್ರಯ ಕೊಡ್ತಾರಲ್ಲ, ಒಂಥರ ಗ್ರೇಟ್ ಅನ್ಬೋದು.